ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9, ಶ್ಲೋಕ ಸಂಖ್ಯೆ 2, ಪುಟ ಸಂಖ್ಯೆ 424, ಮುಂದುವರಿದ ಭಾಗ. ಭಕ್ತಿ ಸೇವೆಯು ಶಾಶ್ವತವಾದದ್ದು ಎಂದು ಇಲ್ಲಿ ಹೇಳಿದೆ. ಇದು ಮಾಯಾವಾದಿ ತತ್ವಶಾಸ್ತ್ರಜ್ಞರು ಹೇಳುವ ರೀತಿಯಲ್ಲ. ಅವರು ಹಲವೊಮ್ಮೆ ಹೆಸರಿಗೆ ಮಾತ್ರದ ಭಕ್ತಿ ಸೇವೆಯನ್ನು ಆಚರಿಸುತ್ತಾರೆ. ಆದರೂ ತಾವು ಭಕ್ತಿ ಸೇವೆಯನ್ನು ಮುಂದುವರಿಸಿ ಮುಕ್ತರಾದ ಅನಂತರ ದೇವರೊಡನೆ ಒಂದಾಗುತ್ತೇವೆ ಎಂದು ಭಾವಿಸುತ್ತಾರೆ. ಇಂತಹ ತಾತ್ಕಾಲಿಕ ಸಮಯಾನುವರ್ತಿ ಭಕ್ತಿ ಸೇವೆಯನ್ನು ಪರಿಶುದ್ಧ ಭಕ್ತಿ ಸೇವೆ ಎಂದು ಸ್ವೀಕರಿಸುವುದಿಲ್ಲ. ವಾಸ್ತವವಾದ ಭಕ್ತಿ ಸೇವೆಯು ಮುಕ್ತಿಯ ಅನಂತರವೂ ಮುಂದುವರಿಯುತ್ತದೆ. ಭಕ್ತನು ಭಗವಂತನ ರಾಜ್ಯದಲ್ಲಿನ ದಿವ್ಯ ಲೋಕಕ್ಕೆ ಹೋದಾಗ ಅಲ್ಲಿಯೂ ಭಗವಂತನನ್ನು ಸೇವಿಸುವುದರಲ್ಲಿ ನಿರತನಾಗುತ್ತಾನೆ. ಆತನು ಪರಮ ಪ್ರಭುವಿನೊಡನೆ ಒಂದಾಗಲು ಯತ್ನಿಸುವುದಿಲ್ಲ. ಈ ಭಾಗದಲ್ಲಿ ಪ್ರಭುಪಾದರು ಮಾಯಾವಾದಿ ಸನ್ಯಾಸಿಗಳ ಬಗ್ಗೆ ಹೇಳಿದ್ದಾರೆ. ಅಂದರೆ ಮಾಯಾವಾದಿ ತತ್ವಶಾಸ್ತ್ರಜ್ಞರು ಅವರ ರೀತಿಯಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಆಗತ್ತೆ, ಅಥವಾ ಆತ್ಮ ಕೂಡ ಪರಮಾತ್ಮ ಆಗ್ಬೋದು, ಅಥವಾ ಪರಮಾತ್ಮನಲ್ಲಿ ಲೀನ ಆಗ್ಬೋದು. ಅದೇ ಅವರ ದೃಷ್ಟಿ. ಅಂದರೆ ಆತ್ಮ ಪರಮಾತ್ಮ ಏನು ಬೇರೆ ಬೇರೆ ಅನ್ನೋದನ್ನು ಅವರು ತಿಳ್ಕೊಂಡಿರೋದಿಲ್ಲ. ಅವರಿಗೆ ಮಾಯಾವಾದಿಗಳು ಅಂತ ಹೇಳ್ತಾರೆ. ಅಂಥವ್ರು ಏನು ಹೇಳ್ತಾರೆ ಅಂದರೆ, ನಾವು ದೇವರೊಡನೆ ಒಂದಾಗ್ತೀವಿ. ಅಂದರೆ ಅವರು ಒಂದು ರೀತಿಯಲ್ಲಿ ಏನು ನದಿಗಳು ಸಮುದ್ರದಲ್ಲಿ ಲೀನ ಆಗತ್ತೆ ನೋಡಿ, ಅದನ್ನು ಉದಾಹರಣೆ ಕೊಡ್ತಾರೆ. ನಾವು ಕೂಡ ಒಂದು ದಿವಸ ಪರಮಾತ್ಮ ಆಗ್ಬೋದು, ಪರಮಾತ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ವಾದ ಮಾಡ್ತಾ ಇರ್ತಾರೆ. ಆದರೆ ಅವರ ವಾದ ಯಾವುದೇ ರೀತಿಯಲ್ಲೂ ಒಳ್ಳೆಯದಲ್ಲ. ಯಾಕಂದರೆ ಭಗವಂತನೇ ಬೇರೆ, ಆತ್ಮನೇ ಬೇರೆ. ಆತ್ಮ ಪರಮಾತ್ಮ ಯಾವಾಗಲೂ ಬೇರೆಯೇ ಇರ್ತಾರೆ ಹೊರತು ಯಾವತ್ತೂ ಅವರಿಬ್ಬರು ಒಂದಾಗೋದಿಲ್ಲ. ಅಂದರೆ ಅದಕ್ಕೆ ಉದಾಹರಣೆ ಏನಂದರೆ, ಯಜಮಾನ ಮತ್ತು ಸೇವಕ ಯಾವತ್ತೂ ಒಂದೇ ಆಗೋದಿಲ್ಲ. ಯಜಮಾನನ ಸ್ಥಾನನೇ ಬೇರೆ, ಸೇವಕನ ಸ್ಥಾನನೇ ಬೇರೆ. ಆದರೆ ಮಾಯಾವಾದಿ ತತ್ವಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ, ಮುಕ್ತಿ ಪಡೆದ ಮೇಲೆ ನಾವು ಕೂಡ ದೇವರೊಡನೆ ಒಂದಾಗ್ಬಿಡ್ತೀವಿ. ಅಂದರೆ ಅವರು ಕೂಡ ದೇವರಾದಾಗೆ, ದೇವರು ಸಮಾನಾಂತರ ಆಗೋಗ್ತೀವಿ ಅನ್ನೋದನ್ನು ಅವರು ವಾದ ಮಾಡ್ತಾರೆ. ಆದರೆ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಇಂಥ ವಾದನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಭಗವಂತನ ರಾಜ್ಯದಲ್ಲಿ ಅಂದರೆ ನಾವು ಭಗವಂತನ ಲೋಕಕ್ಕೆ ಹೊರಟೋದ್ವಿ ಅಂತ ತಿಳ್ಕೊಂಡ್ರು ಕೂಡ ಅಲ್ಲಿ ಹೋದ್ರೂ ಕೂಡ ನಮ್ಮ ಕೆಲಸ ಏನಪ್ಪ ಅಂದರೆ ಭಗವಂತನಿಗೆ ಸೇವೆ ಮಾಡೋದು ಅಲ್ಲಿ ಕೂಡ ಮುಂದುವರಿಯತ್ತೆ. ಈಗ ನಾನಿಲ್ಲಿ ಭಾರತದಲ್ಲಿದ್ದೀನಿ, ಭಾರತದಲ್ಲಿ ಒಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ನಾನು ಏನು ಮಾಡ್ತೀನಿ, ಅಲ್ಲೊಂದು ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ಅದು ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಭಾರತದಿಂದ ಸಾಕಷ್ಟು ಜನ ಹೊರದೇಶಕ್ಕೆ ಹೋಗ್ತಾರೆ. ಹೊರದೇಶಕ್ಕೆ ಹೋಗೋ ಉದ್ದೇಶ ಏನಪ್ಪ ಅಂದರೆ, ಅಲ್ಲಿ ಸಂಬಳ ಜಾಸ್ತಿ ಸಿಗತ್ತೆ, ಅಲ್ಲಿರ್ತಕ್ಕಂಥ ಸೌಕರ್ಯ ಜಾಸ್ತಿ ಇದೆ ಅಂತ ಹೋಗ್ತಾರೆ. ಅದೇ ರೀತಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಇಲ್ಲಿಂದ ಕೆಲವು ಯಜ್ಞಗಳನ್ನು ಮಾಡಿ, ಕೆಲವು ಪುಣ್ಯ ಕೆಲಸಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಏನು ಸಿಗತ್ತೆ, ಅಲ್ಲಿ ಕೂಡ ನಮಗೆ ಸಾಕಷ್ಟು ಸೌಕರ್ಯಗಳು ಸಿಗತ್ತೆ. ಅದೇ ರೀತಿ ಇಲ್ಲಿ ನಾವು ಈ ಲೋಕದಲ್ಲಿ ಇದ್ದು ಭಗವಂತನ ಲೋಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಶಾಶ್ವತವಾದಂಥ ಸುಖ ಸಂತೋಷ ಸಿಗತ್ತೆ. ನಂತರ ಅಲ್ಲಿ ನಾವು ಮಾಡೋ ಕೆಲಸ ಏನಪ್ಪ ಅಂದರೆ, ಅಲ್ಲಿ ಕೂಡ ಸೇವೆ ಮಾಡ್ತೀವಿ. ಅಲ್ಲಿ ಕೂಡ ನಾವು ಭಗವಂತನಿಗೆ ಸೇವಕರಾಗಿ ಇರಬೇಕಾಗತ್ತೆ. ಅಲ್ಲಿ ನಾವು ಭಗವಂತ ಆಗೋಕ್ಕಾಗೋದಿಲ್ಲ. ಅಲ್ಲಿ ಭಗವಂತನಾಗೇ ಇರ್ತಾನೆ. ಅಲ್ಲಿ ಕೂಡ ಭಗವಂತನ ಪರಿಶುದ್ಧ ಭಕ್ತರಿಗೆ ಆ ಸ್ಥಳಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ. ನಾವು ಭಗವಂತನ ಪರಿಶುದ್ಧ ಭಕ್ತರಾದಾಗ ಮಾತ್ರ ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಗತ್ತೆ. ನಂತರ ಅಲ್ಲಿ ಯಾವ ರೀತಿ ಭಗವಂತನ ಸೇವಕರು ಸೇವೆ ಮಾಡ್ತಾ ಇರ್ತಾರೋ ಅದೇ ರೀತಿ ನಾವು ಅವ್ರ ಜೊತೆಯಲ್ಲಿ ಭಗವಂತನನ್ನು ಸೇವೆ ಮಾಡೋದಲ್ಲಿ ನಾವು ನಿರತರಾಗ್ತೀವಿ. ಅದನ್ನು ಬಿಟ್ಟು ನಾವು ಭಗವಂತನ ಜೊತೆಗೆ ಸೇರ್ಕೊಂಡ್ಬಿಡ್ತೀವಿ. ಅದು ಮಾಯವಾದ ತತ್ವಜ್ಞಾನ. ನಂತರ ಮುಂದಿನ ಭಾವಾರ್ಥನ ಮುಕ್ತಾಯ ಮಾಡೋಣ. ಈ ದಿನ ಭಗವದ್ಗೀತೆಯಲ್ಲಿ ಕಾಣುವಂತೆ ವಾಸ್ತವವಾದ ಭಕ್ತಿ ಸೇವೆಯು ಮುಕ್ತಿಯ ಅನಂತರ ಪ್ರಾರಂಭವಾಗುತ್ತದೆ. ಮುಕ್ತನಾದ ಮೇಲೆ ಮನುಷ್ಯನು ಬ್ರಹ್ಮಭೂತ ನೆಲೆಯನ್ನು ಪಡೆದಾಗ ಅವನ ಭಕ್ತಿ ಸೇವೆಯು ಪ್ರಾರಂಭವಾಗುತ್ತದೆ. ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಅಥವಾ ಬೇರಾವುದೇ ಯೋಗವನ್ನು ಪ್ರತ್ಯೇಕವಾಗಿ ಆಚರಿಸುವುದರಿಂದ ಯಾರೂ ದೇವೋತ್ತಮ ಪರಮಪುರುಷನನ್ನು ಅರಿಯಲಾರರು. ಈ ಯೋಗ ಮಾರ್ಗಗಳಿಂದ ಮನುಷ್ಯನು ಭಕ್ತಿ ಯೋಗದತ್ತ ಸ್ವಲ್ಪ ಮಟ್ಟಿಗೆ ಮುನ್ನಡೆಯಬಹುದು. ಆದರೆ ಭಕ್ತಿ ಸೇವೆಯ ಘಟ್ಟಕ್ಕೆ ಬಾರದೆ ಮನುಷ್ಯನಿಗೆ ದೇವೋತ್ತಮ ಪುರುಷನೆಂದರೆ ಏನು ಎಂದು ಅರ್ಥವಾಗುವುದಿಲ್ಲ. ಭಕ್ತಿ ಸೇವೆಯ ಅನುಷ್ಠಾನದಿಂದ ಅದರಲ್ಲಿಯೂ ಸಾಕ್ಷಾತ್ಕಾರ ಸಾಧಿಸಿದ ಚೇತನಗಳಿಂದ ಶ್ರೀಮದ್ ಭಾಗವತವನ್ನು, ಭಗವದ್ಗೀತೆಯನ್ನು ಕೇಳಿ ಮನುಷ್ಯನು ಪರಿಶುದ್ಧನಾದಾಗ ಅವನಿಗೆ ಕೃಷ್ಣ ವಿಜ್ಞಾನ ಅಥವಾ ದೈವ ವಿಜ್ಞಾನವು ಅರ್ಥವಾಗುತ್ತದೆ. ಹೀಗೆಂದು ಶ್ರೀಮದ್ ಭಾಗವತದಲ್ಲಿಯೂ ದೃಢಪಡಿಸಿದೆ.
ಏವಂ ಪ್ರಸನ್ನ ಮನಸ್ಸು ಭಗವತ್ ಭಕ್ತಿ ಯೋಗತಃ. ಮನುಷ್ಯನ ಹೃದಯದಿಂದ ಎಲ್ಲ ಅಪಾರ್ಥಗಳು ತೊಲಗಿ ಹೋದಾಗ ಅವನಿಗೆ ದೇವರೆಂದರೆ ಏನು ಎಂದು ಅರ್ಥವಾಗುತ್ತದೆ. ಹೀಗೆ ಭಕ್ತಿ ಸೇವೆಯ ಪ್ರಕ್ರಿಯೆಯು ಅಥವಾ ಕೃಷ್ಣ ಪ್ರಜ್ಞೆಯು ರಾಜವಿದ್ಯೆ, ಎಲ್ಲ ರಹಸ್ಯ ವಿದ್ಯೆಯ ರಾಜ. ಇದು ಧರ್ಮದ ಅತ್ಯಂತ ಪರಿಶುದ್ಧ ರೂಪ. ಅದನ್ನು ಕಷ್ಟವಿಲ್ಲದೆ ಸಂತೋಷವಾಗಿ ಅನುಸರಿಸಬಹುದು. ಆದುದರಿಂದ ಅದನ್ನು ಅಂಗೀಕರಿಸಬೇಕು. ಈ ಭಾಗದಲ್ಲಿ ಪ್ರಭುಪಾದರು ಬ್ರಹ್ಮಭೂತ ಸ್ಥಿತಿ, ನಂತರ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಈ ಯೋಗಗಳಿಂದ ಆಚರಣೆ ಮಾಡತಕ್ಕಂಥವರು ದೇವೋತ್ತಮ ಪರಮ ಪುರುಷನನ್ನ ಅರಿಯಲಾರರು ಅಂತ ಕೊಟ್ಟಿದ್ದಾರೆ. ಅಂದರೆ ಕರ್ಮಯೋಗ ಇರ್ಬೋದು ಅಥವಾ ಜ್ಞಾನಯೋಗ ಇರ್ಬೋದು, ಅಷ್ಟಾಂಗ ಯೋಗ ಇರ್ಬೋದು, ಇದರಿಂದ ನಾವು ಭಗವಂತನನ್ನ ಸಂಪೂರ್ಣವಾಗಿ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಯೋಗಗಳಿಂದ ಏನು ನಾವು ಮಾಡ್ಬೋದು ಅಂದರೆ ಭಗವಂತನ ಹತ್ರ, ಅಂದರೆ ಭಕ್ತಿ ಯೋಗದ ಹತ್ರ ನಾವು ಸ್ವಲ್ಪ ಮಟ್ಟಿಗೆ ಮುನ್ನಡೆಯಬಹುದು. ಇದು ಬಹಳ ಮುಖ್ಯವಾದ ವಿಷಯ. ದಯವಿಟ್ಟು ಇದನ್ನು ಯಾರು ಅಲ್ಲಗೆಳಿಬಾರ್ದು. ಅಂದರೆ ಇದನ್ನು ಏನು ನೀವು ಹೇಳ್ತಾ ಇರ್ತಕ್ಕಂಥ ವಿಷಯ ಸರಿ ಇಲ್ಲ ಅಂತ ತಿಳ್ಕೊಬಾರ್ದು. ಯಾಕಂದರೆ ಕರ್ಮಯೋಗ ಇರ್ಬೋದು, ಜ್ಞಾನಯೋಗ ಇರ್ಬೋದು, ಅಷ್ಟಾಂಗ ಯೋಗ ಇರ್ಬೋದು, ಇದು ಭಕ್ತಿ ಯೋಗಕ್ಕೆ ಬರೋದಕ್ಕೆ, ಅಂದರೆ ಭಕ್ತಿ ಯೋಗದ ದಾರಿಗೆ ಬರೋದಕ್ಕೆ ಅದು ನಮಗೆ ಅನುಕೂಲ ಮಾಡಿಕೊಡತ್ತೆ ಹೊರತು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಕರ್ಮಯೋಗ ಇರ್ಬೋದು, ಜ್ಞಾನಯೋಗ, ಅಷ್ಟಾಂಗ ಯೋಗದಿಂದ. ಆದರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ನಮಗಿರ್ತಕ್ಕಂಥದ್ದು ಒಂದೇ ಯೋಗ, ಅದು ಭಕ್ತಿ ಯೋಗ. ಭಕ್ತಿ ಯೋಗದಿಂದ ಮಾತ್ರ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೋಬೋದೇ ಹೊರತು ಬೇರೆ ಯಾವ ಯೋಗದಿಂದನೂ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಭಕ್ತಿ ಯೋಗಕ್ಕೆ ಅದು ಅನುಕೂಲ ಮಾಡಿಕೊಡತ್ತೆ, ಭಕ್ತಿ ಯೋಗಕ್ಕೆ ಬರೋದಕ್ಕೆ. ಅದನ್ನು ಇಲ್ಲಿ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಯೋಗ ಮಾರ್ಗಗಳು ಯಾವ ರೀತಿ ಇರತ್ತೆ, ಅದರಲ್ಲೂ ಕರ್ಮಯೋಗ, ಜ್ಞಾನಯೋಗ, ಹಠಯೋಗ, ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಇದೆಲ್ಲ ಯಾತಕ್ಕೆ ಹೇಳಿದ್ದಾನೆ ಇಲ್ಲಿ ಭಗವಂತ, ಅದರಲ್ಲೂ ಭಗವದ್ಗೀತೆಯಲ್ಲಿ ಯಾತಕ್ಕೆ ಈ ಕರ್ಮಯೋಗ ಮತ್ತು ಜ್ಞಾನಯೋಗದ ಬಗ್ಗೆ ಹೇಳಿದ್ದಾನೆ ಅಂತ ಹೇಳಿದರೆ, ಅದರಿಂದ ನಾವು ಭಕ್ತಿ ಯೋಗಕ್ಕೆ ಬರೋದಕ್ಕೆ ಒಂದು ರೀತಿ ಅನುಕೂಲ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ವರ್ಣನೆ ಮಾಡಿದ್ದಾರೆ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ನಮಗೆ ಕೃಷ್ಣ ವಿಜ್ಞಾನ ಅಥವಾ ದೈವ ವಿಜ್ಞಾನ ಅರ್ಥ ಆಗಬೇಕಂದ್ರೆ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತಿಂದ ಒಂದು ಶ್ಲೋಕನ ಕೊಟ್ಟಿದ್ದಾರೆ. ಅದರಲ್ಲಿ ಏವಂ ಪ್ರಸನ್ನ ಮನಸ್ಸು ಭಗವದ್ಭಕ್ತಿ ಯೋಗದ. ಮನುಷ್ಯನ ಹೃದಯದಿಂದ ಎಲ್ಲ ಅಪಾರ್ಥಗಳು ತೊಲಗಿ ಹೋದಾಗ ಅವನಿಗೆ ದೇವರೆಂದರೆ ಏನು ಎಂದು ಅರ್ಥವಾಗುತ್ತದೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು, ಅದನ್ನು ಕೂಡ ಭಾಗವತ ಹೇಳುತ್ತೆ. ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ. ಅಂದರೆ ಪ್ರತಿ ದಿವಸ ನಾವು ಭಾಗವತ ಶ್ರವಣ ಮಾಡ್ತಾ ಇದ್ರೆ, ಭಾಗವತವನ್ನ ಪ್ರವಚನ ಕೇಳ್ತಾ ಇದ್ರೆ, ನಮ್ಮಲ್ಲಿರ್ತಕ್ಕಂಥ ಏನೆಲ್ಲ ಕಲ್ಮಶಗಳಿರ್ತವೆ ಅದೆಲ್ಲ ನಾಶ ಆಗ್ತಾ ಹೋಗುತ್ತೆ. ನಂತರ ನಮ್ಮ ಹೃದಯ ಯಾವ ರೀತಿ ಸಂಪೂರ್ಣವಾಗಿ ಯಾವ ರೀತಿ ನಿರ್ಮಲವಾಗತ್ತೆ, ಆಗ ನಮಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹೊರತು ಈಗಿರತಕ್ಕಂಥ ಪರಿಸ್ಥಿತಿಯಲ್ಲಿ, ಅಂದರೆ ನಾವು ಈಗ ಇರತಕ್ಕಂಥ ನಮ್ಮ ಹೃದಯ ದೌರ್ಬಲ್ಯಗಳು, ಅಂದರೆ ಹೃದಯ ಯಾವ ರೀತಿ ಎಷ್ಟೊಂದು ಕಲ್ಮಶ ಇದೆ ಅಂದರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇದೆಲ್ಲ ಯಾವ ರೀತಿ ತುಂಬಿ ತುಳುಕ್ತಾ ಇದೆ ಅಂದರೆ ಅದರಿಂದ ನಮಗೆ ಭಗವಂತನ ಬಗ್ಗೆ ಕೇಳೋದ್ರಲ್ಲಿ ಆಸಕ್ತಿನೇ ಇಲ್ಲ. ಇದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಬಗ್ಗೆ, ಭಗವಂತನ ಭಕ್ತರಿಂದ ಭಗವಂತನ ಕಥೆಯನ್ನು ಕೇಳ್ತಾ, ನಂತರ ಅದರಲ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಅದರಲ್ಲೂ ರಾಜವಿದ್ಯೆ ಅಂತ ನಾವು ಏನು ಈ ಅಧ್ಯಯನ ನಾವು ವ್ಯಾಸಂಗ ಮಾಡ್ತಾ ಇದ್ದೀವಿ, ಅಂದರೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಎಲ್ಲ ರಹಸ್ಯ ವಿದ್ಯೆಯ ರಾಜ ಅಂತ ಇಲ್ಲಿ ಏನು ಹೇಳಿದ್ದಾರೆ ಈ ಶ್ಲೋಕ ಅಥವಾ ಈ ಅಧ್ಯಾಯಕ್ಕೆ. ನಂತರ ಇದು ಧರ್ಮದ ಅತ್ಯಂತ ಪರಿಶುದ್ಧ ರೂಪ ಅಂತ ಹೇಳ್ತಾ ಇದ್ದಾರೆ ಭಾವಾರ್ಥನ ಮುಕ್ತಾಯ ಮಾಡುವಾಗ. ಅದರಲ್ಲೂ ಅದನ್ನು ಕಷ್ಟವಿಲ್ಲದೆ ಸಂತೋಷವಾಗಿ ಅನುಸರಿಸಬಹುದು. ಆದುದರಿಂದ ಅದನ್ನು ಅಂಗೀಕರಿಸಬೇಕು ಅಂತ ಇಲ್ಲಿ ಒತ್ತಾಯಪೂರ್ವಕವಾಗಿ ನಮ್ಮನ್ನ ಖಂಡಿತವಾಗೂ ಇದನ್ನ ಆಚರಣೆ ಮಾಡಬೇಕು, ಅದನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಯಾವುದೇ ದೃಷ್ಟಿಯಿಂದಲೂ ನಾವು ಭಗವಂತನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸುಲಭವಾದ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ ಅದು ಭಕ್ತಿಯೋಗ. ಅದರಲ್ಲೂ ಈ ಶ್ಲೋಕ ಇದು ರಾಜವಿದ್ಯೆ. ಅದರಲ್ಲೂ ಇದನ್ನು ಅನುಷ್ಠಾನ ಮಾಡೋದು ಬಹಳ ಸುಲಭ. ಸುಸುಖಂ ಕರ್ತುಂ ಅವ್ಯಯಂ ಅಂತ ನಾವು ಮತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಯಾಕಂದರೆ ಭಗವಂತನ ಬಗ್ಗೆ ಕೇಳೋದಾಗ್ಲಿ, ಭಗವಂತನ ಬಗ್ಗೆ ಮಾತಾಡೋದಾಗ್ಲಿ, ಭಗವಂತನ ಜಾಗನ ನೋಡೋದಾಗ್ಲಿ ಎಷ್ಟು ಸಂತೋಷ ಸಿಗತ್ತೆ ಅಂತ ಅದನ್ನು ಅನುಭವಿಸ್ತಿರೋರಿಂದ ಕೇಳಿದಾಗ ಮಾತ್ರ ನಮಗೆ ಸಂತೋಷ ಆಗತ್ತೆ. ಅಥವಾ ನಾವು ಖುದ್ದಾಗಿ ಮಥುರಾ ಇರ್ಬೋದು, ದ್ವಾರಕಾ ಇರ್ಬೋದು, ಮಾಯಾಪುರ ಇರ್ಬೋದು, ಜಗನ್ನಾಥ್ಪುರಿ ಇರ್ಬೋದು, ಋಷಿಕೇಶ್ ಇರ್ಬೋದು, ಹರಿದ್ವಾರ ಇರ್ಬೋದು, ಭಾರತ ದೇಶದಲ್ಲಿ ಎಷ್ಟೊಂದು ಕಡೆ ಭಗವಂತ ತನ್ನ ಲೀಲೆಗಳ ಪ್ರದರ್ಶನ ಮಾಡಿದ್ದಾನೆ. ಅಂಥ ಜಾಗಕ್ಕೆ ಒಂದು ಸಾರಿ ನಾವು ಭೇಟಿ ಕೊಟ್ಟಾಗ ನಮ್ಮಲ್ಲಾಗೋ ಬದಲಾವಣೆ, ನಮ್ಮಲ್ಲಾಗೋ ಸಂತೋಷ ಅದನ್ನು ಹೇಳೋಕ್ಕಾಗೋದಿಲ್ಲ. ಅಷ್ಟೊಂದು ಅವಕಾಶ ಇರ್ತಕ್ಕಂಥ ಈ ಭಾರತ ಭೂಮಿಯಲ್ಲಿ ನಮಗೆ ಜನ್ಮ ಸಿಕ್ಕಿರೋದೇ ಒಂದು ಅದೃಷ್ಟ. ಅದರಲ್ಲೂ ಮುಖ್ಯವಾಗಿ ಕೆಲವು ಪ್ರವಚನಕಾರರು ಹೇಳ್ತಾರೆ, ನಿಮಗೆ ಈ
ದೇಹ ಸಿಕ್ಕಿದೆ, ಅದು ಈ ಭಾರತ ದೇಶದಲ್ಲಿ ನಿಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂದರೆ ನೀವು ನಿಜವಾಗ್ಲೂ ಇಂದಿನ ಜನ್ಮದಲ್ಲಿ ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿರ್ತೀರ. ಅದಕ್ಕೋಸ್ಕರ ನಿಮಗೆ ಈ ದೇಶದಲ್ಲಿ ಜನ್ಮ ಸಿಗೋ ಅವಕಾಶ ಸಿಕ್ಕಿದೆ ಅಂದರೆ ಇದು ಅಷ್ಟಿಷ್ಟು ಸಣ್ಣ ವಿಷಯ ಅಲ್ಲ. ನೀವು ತಿಳ್ಕೊಂಡಾಗೆ ಪಾಶ್ಚಾತ್ಯ ದೇಶದಲ್ಲಿ ಅಷ್ಟೊಂದು ಸೌಕರ್ಯ ಇದೆ, ಅಷ್ಟೊಂದು ಮುಂದುವರೆದಿದ್ದಾರೆ, ಹಾಗೆ ಹೇಗೆ ಅಂತೆಲ್ಲ ನೀವು ಮಾತಾಡ್ಬೋದು. ಆದರೆ ಭಾರತದ ಭೂಮಿಯಲ್ಲಿ ಜನ್ಮ ತಗೊಳ್ತಕ್ಕಂಥ ಶ್ರೇಷ್ಠತನ ಅವ್ರಿಗೆ ಗೊತ್ತಿಲ್ಲ. ಆದರೆ ನಮಗೂ ಗೊತ್ತಿರಲಿಲ್ಲ ಇಷ್ಟು ದಿವಸ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾವಾಗ ನಾವು ಭಗವದ್ಗೀತೆ ಅಥವಾ ಭಾಗವತ ಅಥವಾ ಭಗವಂತನ ಬಗ್ಗೆ ಕೇಳ್ತಾ ಇದ್ದಾಗ, ಅಥವಾ ಭಗವಂತನ ಲೀಲೆಗಳ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಕ್ಕಂಥ ಭಗವತ್ ಪ್ರವಚನಕಾರರ ಬಗ್ಗೆ ನಾವು ಕೇಳಿದಾಗ ನಮ್ಗೆ ಅರ್ಥ ಆಗ್ತಾ ಇದೆ, ಈ ಪುಣ್ಯ ಭೂಮಿಯಲ್ಲಿ ನಮಗೆ ಜನ್ಮ ಸಿಕ್ಕಿರೋದೇ ಒಂದು ರೀತಿ ದೊಡ್ಡ ನಮ್ಮ ಅದೃಷ್ಟ. ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಅಂತ ನಾವು ನಮ್ಮನ್ನು ನಾವೇ ಯೋಚನೆ ಮಾಡಿದಾಗ, ನಮ್ಗೆ ಯೋಚನೆ ಬಂದಾಗ ಏನನ್ಸುತ್ತೆ ಅಂದರೆ ನಾವು ನಿಜವಾಗ್ಲೂ ಅದೃಷ್ಟವಂತರು. ಆ ಅದೃಷ್ಟನ ನಾವು ಪಡಿಬೇಕಂದ್ರೆ, ಅದರಲ್ಲೂ ಮುಖ್ಯವಾಗಿ ಮನುಷ್ಯ ಜನ್ಮ ಇರೋದೇ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಇಸ್ಕಾನ್ ಅಂತ ಒಂದು ಸಂಸ್ಥೆ ನಮಗೆ ಸಿಕ್ಕಿದೆ. ನಂತರ ಪ್ರಭುಪಾದರಂಥ ಶುದ್ಧ ಭಕ್ತರು ನಮಗೆ ಭಗವದ್ಗೀತೆ, ಭಾಗವತ, ಅದರಲ್ಲೂ ಅನುವಾದ ಮತ್ತು ಭಾವಾರ್ಥ ಎಷ್ಟು ವಿವರವಾಗಿ ನಮಗೆ ಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ತಾ ಮುಂದಿನ ಶ್ಲೋಕದ ಕಡೆ ನಾವು ನಾಳೆ ಗಮನ ಕೊಡೋಣ. ಹರೇ ಕೃಷ್ಣ.